ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಅಂತ. ನಂದು ಬೆಂಗಳೂರು. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಹಸ್ಬೆಂಡ್ ವೈಫ್ ಇಬ್ಬರು ಇದ್ದೀವಿ. ಸೊ ಇಲ್ಲಿ ನನ್ನ ಹಸ್ಬೆಂಡ್ನ ನನ್ನ ಮಕ್ಕಳನ್ನ ಫಸ್ಟ್ ವೀಡಿಯೋಲ್ಲಿ ನಾನು ತೋರಿಸಿಲ್ಲ, ಬಟ್ ಕಮಿಂಗ್ ವೀಡಿಯೋಸಲ್ಲಿ ಖಂಡಿತ ನೀವು ಅವ್ರನ್ನ ನೋಡ್ತೀರಾ. ನಾನಿಲ್ಲಿ ಬಂದಿರೋ ರೀಸನ್ ಏನಂದರೆ, ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ, ಅಶೂಸ್ ವ್ಲಾಗ್ ಅಂತ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ನೋಡಿ ಎಂಜಾಯ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಶೂಸ್ ವ್ಲಾಗ್ಗೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಗೈಸ್, ನಾವು ಇವಾಗ ತಾನೇ ಮೈಸೂರು ರೀಚ್ ಆಗಿದ್ದೀವಿ. ಇಲ್ಲಿ ಒಂದು ಹಳೆ ಶೈಲಿಯ ರೆಸಾರ್ಟಿಗೆ ಬಂದಿದ್ದೀವಿ. ಅಂದರೆ ಫಾರ್ಮ್ ಹೌಸ್, ಅದು ರೆಸಾರ್ಟ್ ಅಲ್ಲ. ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಬಂದ ತಕ್ಷಣವೇ ತುಂಬ ಖುಷಿ ಆಯಿತು. ಸೊ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನಾವು ಗೇಟ್ ಎಂಟರ್ ಆಗಿದ ತಕ್ಷಣ ಗೈಸ್ ಲೆಫ್ಟ್ ಸೈಡ್ಗೆ ಫುಲ್ ಪ್ಲಾನ್ಸ್ ಮಾಡಿದ್ದಾರೆ ಅವರು. ನೀವು ನೋಡ್ಬೋದು, ತುಂಬ ಹಸಿರಾಗಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಕಾಣಿಸ್ತಿರೋದು ಚೆರಿ ಪ್ಲ್ಯಾಂಟ್ ಗೈಸ್. ತುಂಬ ಒಂದು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ ಚೆರಿ ಪ್ಲ್ಯಾಂಟು. ಸೊ ನೋಡ್ಬೋದು ನೀವು ಹೇಗೆ ಕಾಣ್ತಿದೆ ಅಂತ. ನಮ್ಮ ಲೆಫ್ಟ್ ಸೈಡಲ್ಲಿ ಕಾರ್ ಪಾರ್ಕ್ ಆಗಿದೆ. ಅಲ್ಲಿ ಇರೋರು ಕೇರ್ ಟೇಕರು ಮತ್ತು ನಮ್ಮ ಹಸ್ಬೆಂಡು. ಅದು ಏನು ಅಂತ ಗೊತ್ತಿಲ್ಲ ಗೈಸ್, ಇವಾಗ ತಾನೇ ಬಂದಿದ್ದೀವಿ, ನೋಡಬೇಕೇನು ಅಂತ. ಬಟ್ ಪೇಂಟಿಂಗ್ಸ್ ತುಂಬ ಚೆನ್ನಾಗಿದೆ. ಇನ್ಡೆಪ್ತಾಗಿ ತೋರಿಸ್ತೀನಿ. ಇದು ಬಂದು ಫಾರ್ಮ್ ಹೌಸು. ನೋಡಿ, ಹಳೆ ಶೈಲಿಯ ಮನೆಯಲ್ಲಿ ಡೋರ್ ರೆಡಿ ಮಾಡಿದ್ದಾರೆ ಇವರು. ಮೊನ್ನೆ ಡೋರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಓಪನ್ ಮಾಡ್ತಿದ್ದೀನಿ, ತೋರಿಸ್ಕೊಡ್ತೀನಿ ನಿಮ್ಗೆ ಹೇಗಿದೆ ಅಂತ. ಸೊ ಇದು ಸುಮ್ಮನೆ 2 ಸೋಫಾ ಇಟ್ಟಿದ್ದಾರೆ. ತುಂಬ ಆಡಂಬರ ಏನೂ ಇಲ್ಲ ಗೈಸ್. ಆರಾಮಾಗಿ 2 ಸೋಫಾ ಇಟ್ಟಿದ್ದಾರೆ ಕುತ್ಕೊಳ್ಳೋಕ್ಕೆ ಅಂತ. ಈ ಕಡೆ ಬಂದರೆ ನೀವು ಇಲ್ಲಿ ನೋಡಿದ್ರೆ ನೀವು ತುಂಬ ಹಳೆ ಶೈಲಿಯ ಅಡುಗೆ ಮಾಡೋಕ್ಕೆ ಇಟ್ಟಿರೋದು. ಮತ್ತು ಹೊರಳು ಕಳ್ಳಿಟ್ಟಿದ್ದಾರೆ ಕೆಳಗಡೆ. ತುಂಬ ಚೆನ್ನಾಗಿದೆ, ಪೇಂಟಿಂಗ್ಸ್ ಎಲ್ಲ ಮಾಡಿ ಹಾಕಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಮಣ್ಣಿಂದು ಗೈಸ್, ನ್ಯಾಚುರಲ್ಲಾಗಿ ಯೂಸ್ ಮಾಡೋ ವಸ್ತುಗಳು. ಇದು ಕಿಚನ್ ಆಯಿತು. ನೆಕ್ಸ್ಟ್ ನಾವು 2 ರೂಮ್ ಇದೆ. ಇಲ್ಲಿ ನೋಡಿ, ಇದು ಬೆಡ್ರೂಮ್ ಗೈಸ್. ನೋಡಿ ಇಲ್ಲಿ ಹೆಂಚಿನ ಮನೆ. ಇದು ಫಸ್ಟ್ ಬಾತ್ರೂಮು. ಇದು ಬಚ್ಚಲ ಮನೆ. ಇದು ನೋಡಿ, ಅಂಡೆ ಇರೋ ಮನೆ, ಅಂಡೆ ಇರೋ ಬಚ್ಚಲ ಮನೆ. ಸೊ ಅಲ್ಲಿ ಹೊರಗಡೆಯಿಂದ ಬಿಸಿ ಮಾಡ್ತಾರೆ ನೀರು. ತುಂಬ ಚೆನ್ನಾಗಿದೆ. ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಇದು ಬೆಡ್ರೂಮ್. ಇದು ಫಸ್ಟ್ ಬೆಡ್ರೂಮು. ಸೆಕೆಂಡ್ ಬೆಡ್ರೂಮ್ಗೆ ಹೋದರೆ ಇಲ್ಲಿದೆ ಸೆಕೆಂಡ್ ಬೆಡ್ರೂಮ್. ಇಲ್ಲೂ ಒಂದು ಬಾತ್ರೂಮ್ ಕೊಟ್ಟಿದ್ದಾರೆ ಗೈಸ್, ಸೇಮ ಆ ಕಡೆ ರೂಮಲ್ಲಿ ನೋಡ್ದಂಗೆ. ಇದು ಹೆಂಚಿನ ಮನೆ, ತುಂಬ ಕ್ಯೂಟಾಗಿ, ತುಂಬ ನೀಟಾಗಿ. ಇದು ನೋಡಿ, ನಾವು ತುಂಬ ಪ್ಲಾಸ್ಟಿಕ್ ಸ್ಟ್ಯಾಂಡ್ಸು ಅದೆಲ್ಲ ಯೂಸ್ ಮಾಡ್ತೀವಲ್ಲ, ಇದು ನ್ಯಾಚುರಲ್ಲಾಗಿ ಅವರು ವುಡ್ಡಿಂದ ಮಾಡಿರೋ ಸ್ಟ್ಯಾಂಡ್ಸು. ಏನಾದರೂ ಫೋನ್ ಚಾರ್ಜ್ ಮಾಡ್ಕೊಳ್ಳೋಕ್ಕಾಗಲಿ. ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಗೈಸ್, ಇಲ್ಲಿ ನೋಡಿ, ಹಳೆಯ ಶೈಲಿಯ ಸ್ವಿಚ್ ಬೋರ್ಡ್ಗಳು. ಇದು ವುಡ್ಡಿಂದ ಮಾಡಿದ್ದಾರೆ. ಇದು ಆಗಿನ ಕಾಲದಲ್ಲಿ ಆನ್ ಆಫ್ ಮಾಡ್ಕೊಳ್ಳೋಕ್ಕೆ ಇರೋದು. ತುಂಬ ಚೆನ್ನಾಗಿದೆ. ಫ್ಯಾನು ಇದೇ ಥರ ಇದೆ. ಸೊ ಇದು ಗೈಸ್ ಫುಲ್ ಕಂಪ್ಲೀಟ್ ಮನೆ ತೋರಿಸಿದೆ. ಮತ್ತೆ ಸಿಗ್ತೀನಿ, ಹೇಗಿದೆ ಅಂತ ಹೇಳ್ತಾ ಇರ್ತೀನಿ. ಮುಂದೆ ಮುಂದೆ ಹೋಗ್ತಾ ಇಲ್ಲಿ ಸ್ಟೇ. ನಿಮಗೂ ಖುಷಿ ಆಗುತ್ತೆ ಅನಿಸುತ್ತೆ. ಮತ್ತೆ ಸಿಗೋ ತನಕ ಬಾಯ್. ಹಾಯ್ ಗೈಸ್, ಆಫ್ಟರ್ ಅ ಟೈರಿಂಗ್ ಡೇ ನಾವು ಇವಾಗ ತಾನೇ ಫಾರ್ಮ್ ಹೌಸ್ಗೆ ಎಂಟರ್ ಆದ್ವಿ. ಏನಂದರೆ ನೀವು ನಂಬಲ್ಲ, ಇದು ಸೈಟು ತುಂಬ ತುಂಬ ಪೀಸ್ಫುಲ್, ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದೆ ಗೈಸ್. ಯಾಕಂದರೆ ನಾವು ಬೆಂಗಳೂರಲ್ಲಿದ್ದು ನಮಗೆ ಆ ಹಸಲ್ ಬಾಸಲ್ಲೆಲ್ಲ ಕೇಳಿ ಸುಸ್ತಾಗಿ ಹೋಗಿರುತ್ತೆ ದಿನ ಕೆಲಸ ಮಾಡೋರಿಗೆ. ನೀವು ಈ ಪ್ಲೇಸ್ನ ನೋಡಿ ನೀವು ಮತ್ತೆ ಈ ಪ್ಲೇಸಿಗೆ ಬರಬೇಕು ಅನಿಸುತ್ತೆ. ಆ ಥರ ಇದೆ. ಇವಾಗ 1 ನಿಮಿಷದಲ್ಲಿ ನಾನು ನಿಮಗೆ ಫಾರ್ಮ್ ಹೌಸ್ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ಬೇಗ ಫಾರ್ಮ್ ಹೌಸ್ ಹೇಗಿದೆ ಅಂತ ನೋಡೋಣ. ನೈಟ್ ವ್ಯೂ ಅಲ್ಲಿ ಬನ್ನಿ, ಫಾರ್ಮ್ ಹೌಸ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದರೆ ಕಂಪ್ಲೀಟಾಗಿ ಅವರು ಲ್ಯಾಂಪ್ಸ್ ಇಟ್ಟಿದ್ದಾರೆ, ಆಯಿತಾ. ಫುಲ್ ಲ್ಯಾಂಪ್ಸು. ಆ ಕಡೆ ಫುಲ್ಲು ಕತ್ಲೆ ಗೈಸ್, ಏನೂ ಕಾಣಿಸ್ತಿಲ್ಲ ನಿಮಗೆ ಈ ಟೈಮಲ್ಲಿ, ಏನೂ ಕಾಣಿಸಲ್ಲ. ಬಟ್ ಬೆಳಗಿನ ಜಾವ ವ್ಯೂ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಅದು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೇನೆ ಕೂಡ. ಇದೆಲ್ಲ ಲ್ಯಾಂಪ್ಸು.
ಇದು ವುಡನ್ ಸೀಟಿಂಗ್ ಮಾಡಿದ್ದಾರೆ ಅವರು, ಎಲ್ಲ ಮರಗಳಿಂದ ಮಾಡಿರೋ ವುಡನ್ ಸೀಟಿಂಗು. ತುಂಬ ನೇಚರ್ ವೈಸ್ ಅವ್ರು ತುಂಬ ಕಾಳಜಿ ತಗೊಂಡು ಮಾಡಿರುವಂಥ ವುಡನ್ ಸೀಟಿಂಗ್ಸ್ ಇದು. ಸ್ವಲ್ಪ ಮುಂದೆ ಬಂದರೆ ಹಾಗೆ ನೀವು ಇದು ನೋಡಿ ಹಟ್ಟು ಶೇಪಲ್ಲಿ ಮಾಡಿದ್ದಾರೆ, ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ಎಲ್ಲ ಊಟದ ಫೆಸಿಲಿಟೀಸು ನಮಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ಏನಂದರೆ ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಅವರು ಫುಡ್ ಪ್ರಿಪ್ರೇಷನ್ಸ್ನ ಮಾಡಲ್ಲ, ಬಿಕಾಸ್ ಕೇರ್ ಟೇಕರ್ ಒಬ್ಬರೇ ಇರೋದು ಗೈಸ್. ಬಟ್ ನೀವೇನಾದರೂ ಬಂದು ಊಟ ಮಾಡಬೇಕು ಅಂದರೆ ಅವ್ರು ಫಸ್ಟೇ ಹೇಳಿದ್ರೆ ಅವ್ರು ಹೊರಗಡೆಯಿಂದ ಆರ್ಡ್ರ್ ಮಾಡಿಕೊಡ್ತಾರೆ. ಇಲ್ಲ ನಾವೇ ಪ್ರಿಪೇರ್ ಮಾಡ್ಕೊತೀವಿ ಅಂದರೆ ಅವ್ರು ಸ್ಟವೆಲ್ಲ ರೆಡಿ ಮಾಡಿಕೊಡ್ತಾರೆ, ನಾವೇ ಮಾಡ್ಕೋಬೋದು, ಅದು ನಿಮ್ಮ ಇಚ್ಛೆ. ಬಟ್ ನಾವಿಲ್ಲಿ ಬಂದಿರೋದು ಒಂದೇ ದಿನಕ್ಕೆ ಕಾರಣವಾಗಿ ನಾವಿಲ್ಲಿ ಆ ಪ್ರಿಫರೆನ್ಸ್ ಏನೂ ತೊಗೊಂಡಿಲ್ಲ. ಸೊ ನಾವು ಹೊರಗಡೆಯಿಂದ ತರಿಸ್ಕೊಡಿ ಅಂತ ಹೇಳಿದ್ವಿ ನೈಟಿಗೆ ಮಾತ್ರ, ಡಿನ್ನರ್ಗೆ. ಸೊ ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇದು ಇಲ್ಲಿ ನೋಡ್ಬೋದು, ಸ್ಪೂನ್ಸ್ ಕೂಡ ಅವರು ವುಡನ್ದು ಮಾತ್ರ ಯೂಸ್ ಮಾಡಿದ್ದಾರೆ, ಎಲ್ಲ ಅವ್ರು ಸೆಲ್ಫ್ ಮೇಡ್ ಅಂತ ಹೇಳ್ತಿದ್ದಾರೆ. ವುಡನ್ ಕಾರ್ವಿಂಗ್ಸ್ದು ತುಂಬ ಚೆನ್ನಾಗಿದೆ ಗೈಸ್. ಇದು ಒಂಥರ ಎಲ್ಲ ವುಡ್ಡು, ಇದೆಲ್ಲ ವುಡ್ಡೇ. ಮತ್ತು ಇಲ್ಲಿ ಮೇಲ್ ನೋಡಿದ್ರೆ ಟಾಪ್ ಕೂಡ ನ್ಯಾಚುರಲ್ ಆಗಿ ಗೋಣಿ ಚೀಲ ಯೂಸ್ ಮಾಡಿ ಕವರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಈ ಕಡೆ ಬಂದರೆ ನೀವು, ನನಗೆ ಈ ಫೇವ್ರೆಟ್ ಪಾರ್ಟ್ ಏನು ಗೊತ್ತಾ ಈ ಮನೇಲೆಲ್ಲ, ಇದು ಹೊರಳುಕಲ್ಲು. ಎಲ್ಲರಿಗೂ ಗೊತ್ತಿದೆ ಹೊರಳುಕಲ್ಲು ರುಬ್ಬಿ ಸಾಂಬಾರಾಗಲಿ ಚಟ್ನಿ ಆಗಲಿ ಏನಾದರೂ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ. ಸೊ ನನ್ನ ಫೇವ್ರೆಟ್ ಕೂಡ ಇದೇ ಆಗಿದೆ ಈ ಮನೇಲಿ. ಇದಲ್ಲದೆ ನಾನು ಬೆಳಗಿನ ಬ್ಲಾಗಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಒಳಗಡೆ ಕೂಡ ಒಂದು ಹೊರಳುಕಲ್ಲಿದೆ, ಅದು ಕೂಡ ತುಂಬ ಅದ್ಭುತವಾಗಿದೆ. ಅವ್ರು ಆ್ಯಕ್ಚುಲಿ ಇಲ್ಲಿ ನೋಡಿ ನೀವು ಪೂಜೆ ಮಾಡ್ದಂಗಿದ್ದಾರೆ. ಸಾರಿ ಬಿದ್ದೋಯ್ತು ಗೈಸ್, ಒಂದು ನಿಮಿಷ. ಅದು ಆ್ಯಕ್ಚುಲಿ ಇದು ನೋಡಿ, ಇದು ಹೊರಳುಕಲ್ಲಿಗೆ ರುಬ್ಬಕ್ಕೆ ಅಂತ ಕೊಟ್ಟಿರ್ತಾರೆ. ಕೆಲವೊಂದು ಹೊರಳುಕಲ್ಲಲ್ಲಿ ಇದಿರಲ್ಲ, ಬಟ್ ಇದು ಆ್ಯಕ್ಚುಲಿ ಇದ್ದರೆ ತುಂಬ ಯೂಸ್ ಆಗುತ್ತೆ. ಅವರು ಏನೋ ಪೂಜೆ ಎಲ್ಲ ಮಾಡಿದಂಗಿದ್ದಾರೆ, ತುಂಬ ಯೂಸ್ಫುಲ್ಲಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಕಲ್ಲಿಂದ ಮಾಡಿರೋದು. ಇದೊಂದು ನನ್ನ ಫೇವ್ರೆಟ್ ಪಾರ್ಟು. ಇನ್ನೊಂದು ಫೇವ್ರೆಟ್ ಪಾರ್ಟ್ ಏನಂದರೆ ನೀವು ಲೈಟಿಂಗ್ಸ್ ನೋಡ್ತಾ ಇದ್ದೀರಲ್ಲ, ಲ್ಯಾಂಪ್ಸು ಗೈಸ್ ಎಷ್ಟು ನೀಟಾಗಿ ಕ್ಯೂಟಾಗಿ ಕಾಣಿಸ್ತಿದೆ. ಆ್ಯಂಡ್ ವಿಂಡೋಸ್ ಕೂಡ ಅಷ್ಟೇ. ಇದು ಇಡೀ ಫುಲ್ ಆಚೆ ಮಾಡಿರೋದೆಲ್ಲ ಮಣ್ಣಿಂದು. ಸೊ ಮಣ್ಣಿಂದು ಇದೆಲ್ಲ ಅವ್ರು ಟೈಲ್ಸು ಅದು ಗಿಡ ಏನೂ ಹಾಕಿಲ್ಲ, ಫುಲ್ ಮಣ್ಣಿಂದನೇ ಮಾಡಿರೋದು. ವಿಂಡೋಸ್ ಎಲ್ಲ ತುಂಬ ಹಳೆಯ ಕಾಲದ ವಿಂಡೋಸ್ ಥರ. ಮತ್ತು ಈ ಬುಟ್ಟಿಗಳು ನೋಡಿ ಎಷ್ಟು ಕ್ಯೂಟಾಗಿದೆ, ನೋಡಿದ್ರಲ್ಲ. ಇಲ್ಲಿ ಹಾಗೆ ಸ್ವಲ್ಪ ಮುಂದೆ ಬಂದರೆ ನೀವು ಇಲ್ಲಿ ನಾನು ಬೆಳಗ್ಗೆನೂ ತೋರಿಸಿದ್ದೆ ಈ ಡೋರ್ನ, ಬಟ್ ನನಗೆ ಅಷ್ಟು ಖುಷಿ ಆಗುತ್ತೆ ಈ ಡೋರ್ನ ಮತ್ತೆ ಮತ್ತೆ ತೋರ್ಸೋಕ್ಕೆ. ಇದೇನೆಂದರೆ ನಾವು ಆಗಿನ ಕಾಲದಲ್ಲೆಲ್ಲ ಮನೆ ಡೋರ್ಸ್ ಬಂದು ತುಂಬ ಕೆಳಗಡೆ, ಅಂದರೆ ಇದು ಹೊಸಲು ಈ ಮೇಲೆ ಪೋರ್ಷನ್ನ ತುಂಬ ಕೆಳಗಡೆ ಇರೋರು, ಯಾಕಂದರೆ ಮನೆ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ಎಲ್ಲ ಬಿಟ್ಟು ತಲೆ ಬಾಗಿ ಮನೆ ಒಳಗಡೆ ಹೋಗಬೇಕು ಅಂತ. ಈ ಪಾರ್ಟ್ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ, ಕಾವಿಂಗ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಈ ಪಾರ್ಟು ಅಷ್ಟೇ, ಎರಡು ಕಡೆಗೂ ಇಟ್ಟಿದ್ದಾರೆ. ಇದು ಚೆನ್ನಾಗಿದೆ, ಡೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾವು ಇಲ್ಲಿ ಕೆಳಗಡೆ ಹೋದರೆ ಇದು ಖಾಲಿ ಜಾಗ, ಏನೂ ಇಟ್ಟಿಲ್ಲ ಸ್ಪೇಸು. ಸೊ ಮೇ ಬಿ ತುಂಬ ದೊಡ್ಡ ಗ್ಯಾಂಗ್ ಬಂದರೆ ಈ ಸ್ಪೇಸ್ನ ಯೂಟಿಲೈಸ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿರ್ತಾರೆ. ಇಲ್ಲಿ ನೋಡಿ, ನಾನು ಬೆಳಗ್ಗೆ ಇದನ್ನು ತೋರಿಸೋದು ಮರ್ತೋಯ್ತು ಗೈಸ್. ತುಂಬ ಬ್ಯೂಟಿಫುಲ್ಲಾಗಿ ಪೇಂಟಿಂಗ್ಸ್ ಮಾಡಿದ್ದಾರೆ. ಈ ಪಾರ್ಟು ಮತ್ತು ಈ ಪಾರ್ಟು ಎರಡೂ ಅಷ್ಟೇ ಟೈಮ್ ತೊಗೊಂಡು ಪೇಂಟಿಂಗ್ಸ್ ಮಾಡಿದ್ದಾರೆ ಅನಿಸುತ್ತೆ ಗೈಸ್. ತುಂಬ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಆ್ಯಂಡ್ ಇದು ಬಂದು ಇದು ಡೋರ್ ಕ್ಲೋಸ್ ಆಗಿದೆ ಆ್ಯಕ್ಚುಲಿ. ಕೇರ್ ಟೇಕರ್ ಮನೆಗೆ ಹೋಗಿದ್ದಾರೆ ಇವಾಗ ಸದ್ಯಕ್ಕೆ ಎಲ್ಲ. ಇಲ್ಲೂ ನೋಡಿ ಪೇಂಟಿಂಗ್ಸು, ಈ ಕಡೆನೂ ಪೇಂಟಿಂಗ್ ಮಾಡಿದೆ. ಇದು ಏನಂದರೆ ಇದು ಕಿಚನ್, ಇದು ಕಿಚನ್ ಗೈಸ್. ಇದರೊಳಗಡೆ ಕಿಚನ್ ಇದೆ, ಚಿಕ್ಕದೊಂದು ಪುಟಾಣಿ ಕಿಚನ್ ಮಾಡಿದ್ದಾರೆ. ಸೊ ನಾರ್ಮಲ್ ಆಗಿ ಇಲ್ಲಿ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ ಫಾರ್ಮ್ ಹೌಸ್ ಬಂದು ಹೊಸದಾಗಿ ಓಪನ್ ಮಾಡಿರೋದು, ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಆಗಿರುತ್ತೆ. ಬಟ್ ತುಂಬ ಬ್ಯೂಟಿಫುಲ್ಲಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಫಾರ್ಮ್ ಹೌಸ್ನ, ಅವ್ರದೇ ಜಾಗದಲ್ಲಿ ಟೈಮ್ ತೊಗೊಂಡು ನೀಟಾಗಿ ವಿಲೇಜ್ ಸ್ಟೈಲ್, ಹಳ್ಳಿ ಶೈಲಿಯಲ್ಲಿ ಮಾಡಿರೋ ಫಾರ್ಮ್ ಹೌಸ್ ಇದೆ. ಸೊ ಇಲ್ಲಿ ಏನಂದರೆ ಅವ್ರು ಸದ್ಯಕ್ಕೆ ಫುಡ್ ಫೆಸಿಲಿಟೀಸ್ ಏನು ಪ್ರೊವೈಡ್ ಮಾಡ್ತಿಲ್ಲ. ಬಟ್ ಈ ಜಾಗ ಬಂದು ನೀವು ಒಂದ್ಸತಿ ಬಂದರೆ ಮತ್ತೆ ಮತ್ತೆ ಬರಬೇಕು ಅನ್ಸುತ್ತೆ, ಅಷ್ಟು ಪೀಸ್ಫುಲ್ ಆಗಿದೆ ಗೈಸ್, ತುಂಬ ಎಂಜಾಯ್ ಮಾಡ್ಬೋದು. ನಾವು ಹೊರಗಡೆ ಬರ್ತಿದ್ದೀವಿ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಅದು ಬರೀ ಫುಡ್ಡಿಗೋಸ್ಕರ ಮಾತ್ರ ಅಲ್ಲ ನಾವು ಬರೋದು, ನಮ್ಮ ಮೈಂಡ್ ಪೀಸ್ಫುಲ್ಲಾಗಿರಲಿ, ಸ್ವಲ್ಪ ರೆಸ್ಟ್ ಸಿಗಲಿ. ಹೊರಗಡೆ ಬೆಂಗಳೂರಲ್ಲಿ ತುಂಬ ಜಂಜಾಟಗಳಿರುತ್ತೆ, ಅದೆಲ್ಲ ಬಿಟ್ಟು ನಾವು ಸ್ವಲ್ಪ ದೂರ ಬಂದಿದ್ದೀವಿ. ತುಂಬ ದೂರ ಏನೂ ಹೋಗಿಲ್ಲ, ಸ್ವಲ್ಪ ದೂರ ಬಂದಿದ್ದೀವಿ. ಸೊ ಈ ಜಂಜಾಟಗಳ ಮಧ್ಯೆ ನನಗೆ ಫುಡ್ಡೇನು ಅಷ್ಟು ಮ್ಯಾಟ್ರ್ ಆಗಿಲ್ಲ. ಬಟ್
ನೀವು ಫಸ್ಟ್ ಮುಂಚೆನೇ ಹೇಳಿದ್ರೆ ನಿಮ್ಗೆ ಕುಕ್ ಮಾಡೋ ಫೆಸಿಲಿಟೀಸ್ ಮಾಡಿಕೊಡ್ತಾರೆ ಅವರು. ಆ್ಯಂಡ್ ಇವಾಗ ಸದ್ಯಕ್ಕೆ ನಾವು ಕುಕ್ ಮಾಡೋ ಫೆಸಿಲಿಟೀಸ್ ತೊಗೊಂಡಿಲ್ಲ, ಬಿಕಾಸ್ ಒನ್ ಡೇಗೆ ಅಷ್ಟೇ ಬಂದಿರೋದು ಗೈಸ್. ಸೊ ಫುಲ್ ಟಯರ್ಡಾಗಿ ಹೋಗಿದ್ದೀನಿ ಗೈಸ್. ಸದ್ಯಕ್ಕೆ ಇವತ್ತಿಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಎಂಜಾಯ್ ಮಾಡಿ, ಯಾರು ಏನು ಹೇಳ್ತಾರೆ ಲೇಟ್ ನೈಟ್ ಪಾರ್ಟೀಸ್ ಮಾಡಿ ಸೇಫಾಗಿ ಮನೆಗೆ ಹೋಗಿ, ನಿಮ್ಮ ಫ್ಯಾಮಿಲೀಸ್ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಆ್ಯಂಡ್ ನಾವು ಇಲ್ಲಿ ತುಂಬ ಎಂಜಾಯ್ ಮಾಡ್ತೀವಿ. ಸೊ ಎಲ್ಲರಿಗೂ ಹೊಸ ವರ್ಷ ಚೆನ್ನಾಗಾಗಲಿ, ಎಲ್ಲರಿಗೂ ಸುಖ ಸಂತೋಷ ತಂದುಕೊಡ್ಲಿ, ಹೊಸ ವರ್ಷ ಆರೋಗ್ಯ ತಂದುಕೊಡ್ಲಿ. ದಟ್ ಈಸ್ ಇಂಪಾರ್ಟೆಂಟ್, ಅದೇ ತುಂಬ ಇಂಪಾರ್ಟೆಂಟ್. ಆರೋಗ್ಯ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳ್ತಾ ನೈಟಲ್ಲಿ ಪಟಾಕಿ ಹೊಡಿತಾ ಇದ್ದೀವಿ ಗೈಸ್. ಅವಾಗ ಸಿಗ್ತೀನಿ. ಓಕೆ ಗೈಸ್, ನಾವು 31st ನೈಟ್ನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ನೀವು ಕೂಡ ಸೆಲೆಬ್ರೇಟ್ ಮಾಡಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಏನಂದರೆ ನಾಳೆ ಬೆಳಗ್ಗೆ ಎದ್ದು ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೀವು ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋಗಿ ದೇವರ ಆಶೀರ್ವಾದ ತೊಗೊಂಡು ಎಲ್ಲ 2026 ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಶೂಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ಸಿಗ್ತೀನಿ. ಬಾಯ್.